ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ ಏನು ಅಪ್ಲೈ ಮಾಡಿದಾರಲ್ಲ, ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಾ ಇತ್ತು. 2 ಸ್ಟೆಪ್ ವೆರಿಫಿಕೇಶನ್ ಆಗಿಲ್ಲ ಅಂದರೆ ಮತ್ತು ಅವಾಯ್ಡೆಡ್ ಅಂತ ತೋರಿಸ್ತಾ ಇದ್ದರೆ, ಯಾಕೆಂದರೆ ಜಾಸ್ತಿ ಜನ ಈ ಕಮೆಂಟ್ಗಳನ್ನು ಮಾಡಿದರೆ ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಅವಾಯ್ಡೆಡ್ ಅಂತ ತೋರಿಸ್ತಾ ಇದ್ದರೆ ವಿತಿನ್ 30 ಡೇಸ್ ಒಳಗಡೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಒಂದು. ಮತ್ತು 2 ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಆಫೀಸ್ ಇರುತ್ತೆ. ಸಮಾಜ ಕಲ್ಯಾಣ ಇಲಾಖೆ, OBC ಆಫೀಸು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತೇಳಿ ಇರುತ್ತೆ. ಇದಕ್ಕೆ ಭೇಟಿ ನೀಡಿ. ಮತ್ತು ಜಿಲ್ಲಾ ಹಂತದಲ್ಲೂ ಕೂಡ ಈ ಥರದೊಂದು ಆಫೀಸ್ ಇರುತ್ತೆ. ಅಲ್ಲಿಗೆ ಹೋಗಿ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳಿ. ಮತ್ತು ಇದರ ಜೊತೆಗೆ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, ಇವೆರಡರ ಅಡಿಯಲ್ಲಿ ಇನ್ನೊಂದು ಸ್ಕಾಲರ್ಶಿಪ್ ಬರುತ್ತೆ, ರೈತ ವಿದ್ಯಾನಿಧಿ ಅಂತೇಳಿ. ಅಂದರೆ ಇದು ಎಲ್ಲವೂ SSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅಪ್ಡೇಟ್ ಆಗುತ್ತೆ. ಬಟ್ ಇದ್ರ ಜೊತೆಗೂ ಇನ್ನೊಂದು ಬೆನಿಫಿಟ್ ಇದೆ, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್. ಇದು ಎಷ್ಟೆಲ್ಲ ಅಮೌಂಟ್ ಬರುತ್ತೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಮತ್ತು ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ, ಎಷ್ಟನೇ ತರಗತಿ ಮುಗಿದಿರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಬನ್ನಿ, ಆಗಿದ್ರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದು ರೈತ ವಿದ್ಯಾನಿಧಿ ಏನಿದೆಯಲ್ಲ ಸ್ನೇಹಿತರೆ, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 2026 ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ರೈತ ವಿದ್ಯಾಶ್ರೀ ಯೋಜನೆ ಅಡಿಯಲ್ಲಿ ರೈತರ ಮಕ್ಕಳಿಗೆ ವರ್ಷಕ್ಕೆ 2,000ರಿಂದ 11,000 ಸ್ಕಾಲರ್ಶಿಪ್ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, ಎಷ್ಟು ಎಜುಕೇಷನ್ ಕಂಪ್ಲೀಟ್ ಆದ್ರಿಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಮಿನಿಮಮ್ 7ನೇ ಕ್ಲಾಸ್ ಪಾಸ್ ಆಗಿರಬೇಕು. 8ನೇ ತರಗತಿಯಿಂದ 10ನೇ ತರಗತಿ ಒಳಗಿರೋರು ರೈತ ವಿದ್ಯಾನಿಧಿಗೆ ಅಪ್ಲೈ ಮಾಡಿದ್ರೆ ಅಲ್ಲಿ 2,000ರಿಂದ 2,500 ಹಣ ಬರುತ್ತೆ. PUC, ITI, ಡಿಪ್ಲೊಮಾ ಅಂದರೆ 10th ಮೇಲ್ಪಟ್ಟು ಎಜುಕೇಷನ್ ಏನು ಮಾಡಿರ್ತೀರಲ್ಲ, ಡಿಗ್ರಿ ಒಳಗಡೆ 10th ಮೇಲ್ಪಟ್ಟು ಎಜುಕೇಷನ್ ಮಾಡಿದವ್ರಿಗೆ 2,500ರಿಂದ 3,000 ಅಮೌಂಟ್ ಬರುತ್ತೆ. ಮತ್ತು ಡಿಗ್ರಿ ಮುಗಿದವ್ರಿಗೆ 5,000. ಡಿಗ್ರಿ ಏನು ಮಾಡ್ತಾ ಇದ್ದೀರಲ್ಲ, ಡಿಗ್ರಿ, ಇಂಜಿನಿಯರಿಂಗ್, ಡಿಗ್ರಿ ಏನೇ ಡಿಗ್ರಿ ಆಗಿರ್ಬೋದು ಇದ್ದರೆ ಅವರಿಗೆ 5,000ದಿಂದ 5,500 ಅಮೌಂಟ್ ಬರುತ್ತೆ. ಇಂಜಿನಿಯರಿಂಗ್, ಮೆಡಿಕಲ್ಲು, ಡಿಪ್ಲೊಮಾ ಏನಾದ್ರು ಮಾಡ್ತಾ ಇದ್ದರೆ ಇವರಿಗೆ 10ರಿಂದ 11,000 ಹಣ ಬರುತ್ತೆ. ಇದು ಹಣ ಬರಬೇಕು ಅಂದರೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸನ್ನು ಎಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು ಅಂದರೆ, ಕೆಲವೊಂದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಈ ಹಣ ಬರಬೇಕು ಅಂದರೆ ರೈತ ವಿದ್ಯಾನಿಧಿಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಕೆಲವೊಂದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ವಿದ್ಯಾರ್ಥಿ ತಂದೆ ತಾಯಿ ಹೆಸರಲ್ಲಿ ಜಮೀನು ಇರಬೇಕು. ಓಕೆನಾ, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಜಮೀನು ಇರಬೇಕು ಒಂದು. ಮತ್ತು ಅವರು ರೈತ ಕಾರ್ಮಿಕರಾಗಿರಬೇಕು. ಅಂದರೆ ನೀವು ಜಮೀನಿದೆ ಅಂತೇಳಿ 100 ಎಕರೆ, 500 ಎಕರೆ, 1000 ಎಕರೆ ಅಷ್ಟು ಇರೋದಿಲ್ಲ. 50-60 ಎಕರೆ ಇದ್ದರೂ ಕೂಡ ಇದು ಎಲಿಜಿಬಲ್ ಆಗೋದಿಲ್ಲ. 5 ಎಕರೆ ಒಳಗಡೆ ಇರಬೇಕು. ಮತ್ತು ವಿದ್ಯಾರ್ಥಿ 8ನೇ ತರಗತಿಯಿಂದ PGವರೆಗೂ ಓದ್ತಿರೋ, ಅಂದರೆ ವಿದ್ಯಾರ್ಥಿ ಮಿನಿಮಮ್ 8ನೇ ತರಗತಿ ಓದ್ತಿರಬೇಕು. 7ನೇ ಕ್ಲಾಸ್ ತಟ್ಟಿ ನೀವು ಕಾಲೇಜ್ ಬಿಟ್ಟಿದ್ರೆ ಮತ್ತು ಇದು ಬರೋದಿಲ್ಲ. ಮತ್ತು NSP SSP ಸ್ಕಾಲರ್ಶಿಪ್ ಪಡೆದಿದ್ದರೂ ಕೂಡ ಇದು ಕೂಡ, ಅಂದರೆ SSP NSP ಸ್ಕಾಲರ್ಶಿಪ್ ಅಮೌಂಟ್ ಬಂದಿದ್ದರೂ ಕೂಡ ಇದು ಕೂಡ ಬರುತ್ತೆ. ಲಾಸ್ಟ್ ಡೇಟ್ ಯಾವಾಗಿದೆ ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಈಗಾಗಲೇ ಹಣ ಅಪ್ಲಿಕೇಶನ್ ಶುರುವಾಗಿದೆ, ಇದು ನಾನು ಕನ್ಫರ್ಮ್ ಆಗಿ ಹೇಳ್ಬೋದು. ಕೊನೆ ದಿನ ಯಾವಾಗಿದೆ ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ನಿಮಗೆ. ಮತ್ತು ಅರ್ಜಿ ಹಾಕೋದು ಹೇಗೆ ಅಂದರೆ, SSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಹೋಗಿ ರೈತ ವಿದ್ಯಾನಿಧಿಗೆ ಅರ್ಜಿ ಹಾಕಬೇಕು. ಇದನ್ನು ನಿಮಗೆ ಫೋನಲ್ಲಿ ಅರ್ಜಿ ಹಾಕಕ್ಕೆ ಬರೋದಿಲ್ಲ, ಯಾಕೆಂದರೆ ಪ್ರೋಸೆಸ್ ಸ್ವಲ್ಪ ಲೆಂತ್ ಇರುತ್ತೆ. ಸೈಬರ್ ಸೆಂಟ್ರಿಗೆ ಹೋಗಿ 2025-26ನೇ ಸಾಲಿನ ರೈತ ವಿದ್ಯಾನಿಧಿ ನೋಡಿ, ಇಲ್ಲೇ ನಿಮಗೆ 3 ಸ್ಕಾಲರ್ಶಿಪ್ ಆಯಿತು. SSP NSP ಹಾಕ್ಬೋದು. ಇದರಲ್ಲಿ ರೈತ ವಿದ್ಯಾನಿಧಿ, ಹಾಸ್ಟೆಲ್ಗೆ ಹಾಕಿ ರಿಜೆಕ್ಟ್ ಆದರೆ ವಿದ್ಯಾಶ್ರೀ, 4 ಸ್ಕಾಲರ್ಶಿಪ್ಪನ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೋಗಿ ಅಪ್ಲೈ ಮಾಡಿ. ಮತ್ತು ಅದರ ಜೊತೆಗೆ ನಾನು ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.